ಒಂದೇ ಒಂದು ನಾನು ನಿಮ್ಮ ಸ್ಟೋರಿನ ಒಂದು ಸಣ್ಣ ಟ್ವಿಸ್ಟಲ್ಲಿ ಹೇಳ್ತೀನಿ. ಇವಾಗ ಇಬ್ಬರು ಗಂಡಸರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ರು ಅಂತ ಅನ್ಕೊಳ್ಳಿ. ಹಾಗಾದರೆ ಅವರಿಬ್ರಿಗೆ ನಾವಿಬ್ಬರು ಒಬ್ಬನೇ ಮದುವೆ ಮಾಡ್ಕೊಳ್ತೀನಿ ಒಂದೇ ಹುಡುಗಿನ ಅಂತ ಆಗತ್ತಾ? ಇದೇ ನಿಮ್ಮ ಸ್ಟೋರಿನ ಸ್ವಲ್ಪ ಫ್ಲಿಪ್ ಮಾಡೋಣ. ಫ್ಲಿಪ್ ಮಾಡಿದಾಗ ಅದು ಹೇಗಿರುತ್ತೆ ಅದು? ಕರೆಕ್ಟ್. ಯಾಕೆಂದರೆ ಇಲ್ಲಿ ಏನಂದರೆ ಹೀರೋ ನೀವು ಪಾತ್ರಧಾರಿ ಏನು ತೊಗೊಂಡಿದ್ದೀರಾ, ಹಿ ಈಸ್ ಅ ಹೀರೋ, ಹಿ ಹ್ಯಾಸ್ ಆಲ್ ದ ಪ್ರಿವಿಲೇಜ್ ಟು ಎಂಜಾಯ್ 2 ಫೀಮೇಲ್ಸ್. ಆ ಸ್ಟೋರಿ ನೀವು ಫ್ಲಿಪ್ ಮಾಡಿದಾಗ ವಿಲ್ ಅ ಫೀಮೇಲ್ ಆಲ್ಸೋ ಹ್ಯಾವ್ ಅ ಪ್ರಿವಿಲೇಜ್ ಆಫ್ ಹ್ಯಾವಿಂಗ್ 2 men ಇನ್ ಹರ್ ಲೈಫ್. ಸೊ ಏನಾಗುತ್ತೆ, ನೀವು ಟೀಸರ್ ನೀವೇನು ತೋರಿಸಿದ್ದೀರಾ ಅಟ್ಲೀಸ್ಟ್ ಒಂದೊಂದು ಸ್ವಲ್ಪ ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು 2 ನಿಮಿಷ ಮುಂದೆನೂ ಮಾಡಿದ್ದಿದ್ರೆ ಆವಾಗ ಮೈಂಡ್ ಸೆಟ್ ನಾವು ಆ್ಯಸ್ ಅ ವಿಜುವಲ್ ನಾವು ಏನು ನೋಡಿದ್ದೀವಿ ಅದು ನಮ್ದು ಒಂಚೂರು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಯಾಕೆಂದರೆ ನೀವು ಹೆಂಗೆ ತೊಗೊಂಬಂದು ಬಿಟ್ಬಿಟ್ಟಿದ್ದೀರಾ ಅಂದರೆ ಈ ಜಂಕ್ಷನ್ಗೆ ತೊಗೊಂಬಂದು ಬಿಟ್ಟಿದ್ದೀರಾ, 2 ರೋಡ್ ಮಧ್ಯೆ ಇದೆ, ನಾವಿಲ್ಲಿ ಬಂದಿದ್ದೀವಿ, ಇಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಏನು ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಬೇಕು. ಆಮೇಲೆ ಮೇಡಮ್ ನಾನು ನಿಮ್ಮಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮತ್ತೆ ಆಡಿಯನ್ಸ್ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಾವು ಫಸ್ಟ್ ಮಾಡ್ಬೇಕಾದ್ರೆ ಯೂತ್ಸ್ ಅಂತಾನೆ ಮಾಡಿದ್ದು. ಬಟ್ ಈಗ ನನಗೆ ಒಂದಷ್ಟು ಶೋಸ್ ಆಗಿ ಜನರ ರಿಯಾಕ್ಷನ್ ನೋಡಿದ್ಮೇಲೆ ನಾನು ಹೇಳಕ್ ಇಷ್ಟಪಡೋದಿಷ್ಟೇ, ಟ್ರೈಲರ್ನ ನೋಡಿ ನಿಮ್ಗೊಂದು ಪ್ರಶ್ನೆ ಹುಟ್ಟಿದೆ ಅಲ್ವಾ, ಇದು ಈ ತರ ಯಾವತ್ತೂ ನೋಡಿಲ್ದಿರೋದು ಏನೋ ಮಾಡಿದ್ದಾರೆ ಅಂತ. ಎಸ್ಪೆಷಲಿ ಇದನ್ನ ಈಗಿನ ಜನರೇಷನ್ ಹೆಣ್ಮಕ್ಳು ಜೊತೆಗೆ ಫ್ಯಾಮಿಲೀಸ್ ಬಂದು ನೋಡಬೇಕು. ನಿಮ್ಮ ಮಕ್ಳ ಜೊತೆ ಬಂದು ನೋಡಿ ಫ್ಯಾಮಿಲೀಸು. ಯಾಕೆಂದ್ರೆ ನಿಮ್ಮ ಮಕ್ಕಳಲ್ಲೂ ಈ ತರ ಥಾಟ್ಸ್ ಬರ್ಬೋದು, ಮುಂದಕ್ಕೆ ಯಾರ ಮೈಂಡಲ್ಲಾದ್ರು ಅನ್ಸ್ಬೋದು. ಅದು ನಿಮಗೆ ಈಗಲೇ ಗೊತ್ತಾದ್ರೆ ಇದ್ರ ಪ್ರಾಬ್ಲಮ್ ಏನೇನಾಗುತ್ತೆ, ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅಂತ ಅದನ್ನ ತಡೆಯೋಕೆ ಈಸಿ ಆಗುತ್ತೆ. ಆಮೇಲೆ ನಿಮ್ಮ ಮಕ್ಳಿಗೂ ಈಗಲೇ ಅರ್ಥ ಆಗುತ್ತೆ. ನಾನು ಅದಕ್ಕೆ ಫ್ಯಾಮಿಲೀಸ್ಗೆ ಹೇಳೋದು 16+ ಆಗಿರೋ ನಿಮ್ಮ ಮಕ್ಳ ಜೊತೆ ಈ ಸಿನಿಮಾ ಬಂದು ನೋಡಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಶ್ರೀಕಾಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಶ್ರೀಕಾಂತ್ ಸರ್ ನಮಸ್ತೆ. ನಮಸ್ತೆ ಶ್ರೀಕಾಂತ್ ಸರ್, ನನ್ನ ಧ್ವನಿ ಕೇಳಿಸ್ತಿದೀಯಾ? ಕೇಳಿಸ್ತಾ ಇದೆ ಅಮ್ಮ. ನಿಮ್ಗೆ ನೋಡ್ತಾ ಇದ್ರಿ ಅನ್ಕೊಳ್ತೀನಿ ಸರ್ ಶೋನ. ಇಷ್ಟೊತ್ತು ನೋಡ್ತಾ ಇದ್ದೆ. ಹೇಳಿ ಸರ್ ಮಹಿಳಾ ಆಯೋಗದವರು ಒಂದು ಪ್ರಶ್ನೆ ತೆಗೆದ್ರು, ನಮ್ಮ ಮಕ್ಕಳ ಜೊತೆ ಈ ಸಿನಿಮಾ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಸರ್? ಇನ್ನೊಂದ್ಸರಿ ರಿಪೀಟ್ ಮಾಡ್ಬೋದಾ ನಿಮ್ಮ ವರ್ಡ್ಸ್ ನ? ಮಹಿಳಾ ಆಯೋಗದವರು ಒಬ್ರು ಸದಸ್ಯರು ಒಂದ್ ಮಾತು ಹೇಳಿದ್ರು, ಮಕ್ಕಳನ್ನ ಕರ್ಕೊಂಡು ಸಿನಿಮಾಗ್ ಹೋಗ್ಬೋದಾ, ಈ ಸಿನಿಮಾ ನೋಡಿದ್ರೆ ಅವ್ರ ಮೇಲೆ ಏನ್ ಪರಿಣಾಮ ಬೀಳತ್ತೆ ಅಂತ ಒಂದ್ ಮಾತು ಕೇಳಿದ್ರು. ಕರೆಕ್ಟ್. ಈಗ ನಾನು ನನ್ನ ಮಗಂಗೆ 9 ವರ್ಷ ಈ ಜನವರಿಗೆ 10 ವರ್ಷ ಅವನ್ಗೆ, ಅವನ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾಗೆ. ಆ ಸೇಮ್ ಪ್ರಶ್ನೆ ಅವನು ಕೇಳ್ದ. ಸೊ ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ, ಅಪ್ಪ ಅಮ್ಮಂದ್ರು ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಾವು ಅವ್ರಿಗೆ ಹೇಳ್ಕೊಡ್ಬೇಕು, ಇಲ್ಲ ಈ ತರ ಆಗ್ಬಾರ್ದು ಅಪ್ಪ ಅಂತ. ನೋಡಿ, ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿರೋದು U/A ಅಂತ ಅನ್ಬಿಟ್ಟು, ಅದ್ರ ಅರ್ಥ ಏನು ಅಂದ್ರೆ ಪೇರೆಂಟಲ್ ಗೈಡೆನ್ಸ್ ಅಲ್ಲಿ ಈ ಸಿನಿಮಾನ ಮಕ್ಕಳಿಗೆ ತೋರಿಸಿ ಅನ್ನೋದು ಒಂದು ಉದ್ದೇಶ. ಸೆನ್ಸಾರ್ ಸರ್ಟಿಫಿಕೇಟ್ ಕೊಟ್ಟಿರೋದು. ಸೆನ್ಸಾರ್ ಮಂಡಳಿಯವರು ಕೂಡ ಈ ಸಿನಿಮಾನ ನೋಡಿದಾಗ ಆ ಮಾತುಗಳನ್ನ ಹೇಳಿರ್ತಾರೆ ನಮ್ಗೆ, ಮಕ್ಕಳನ್ನ ಬಿಡ್ಬೇಕಾದ್ರೆ ಅವರು ತಂದೆ ತಾಯಿಗಳು ಜೊತೆಗಿರ್ಬೇಕು ಅನ್ನೋದು. ಸೊ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳತ್ತೆ ಅನ್ನೋದಕ್ಕೆ ಅವ್ರ ಅಪ್ಪ ಅಮ್ಮಂದ್ರದ್ದು ಒಂದು ಜವಾಬ್ದಾರಿ ಇರತ್ತೆ. ಇಂಥ ಸಿನಿಮಾಗಳನ್ನ ತೋರಿಸಿ ಈ ತರ ಆಗ್ಬಾರ್ದು ಅಂತಾನು ತಿಳಿಸೋದು, ಒಂದು ಕೆಟ್ಟದನ್ನ ತೋರಿಸಿ ಕೂಡ ಅದನ್ನ ಡೈವರ್ಟ್ ಮಾಡೋದಕ್ಕೆ, ಅವ್ರನ್ನ ಒಳ್ಳೆಯವ್ರನ್ನ ಮಾಡೋದಕ್ಕೂ ಕೂಡ ಒಂದು ಕೆಲವು ಸಿನಿಮಾಗಳು ಪ್ರೇರಣೆ ಆಗಿರುತ್ತೆ. ಸೊ ಅವರ ಪ್ರಶ್ನೆಗೆ ಇದು ನನ್ನ ಉತ್ತರ. ಒಂದು ಸೆನ್ಸಾರ್ ಮಂಡಳಿಯವರು ಸೆನ್ಸಾರ್ ನೋಡ್ಬೇಕಾದ್ರೆ ಒಬ್ರು ಸೆನ್ಸಾರ್ ಆಫೀಸರ್, IAS ಆಫೀಸರ್ ಜೊತೆಗೆ ಇನ್ನ 5 ಜನ ಬಂದು ಕೂತ್ಕೊಂತಾರಮ್ಮ. ಅದರಲ್ಲಿ 2 ಮಹಿಳೆಯರು ಇರ್ತಾರೆ, 2 ಗಂಡಸರು ಇರ್ತಾರೆ. ಸೊ ಈ ಸಿನಿಮಾನಲ್ಲಿ ಏನೇನ್ ಕಂಟೆಂಟ್ ಇರಬೇಕು ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದು ಬರೀ IAS ಆಫೀಸರ್ ಒಬ್ರೇ ಅಲ್ಲ. ಸೊ ಬೇರೆ ಬೇರೆ ಆಯೋಗದಿಂದಾನು ಕರೆದು ಅವ್ರಿಗೆ ಸಿನಿಮಾ ತೋರಿಸ್ತಾರೆ. ಅವರು ದೇ ಆರ್ ನಾಟ್ ದ ರೆಪ್ರೆಸೆಂಟೇಟಿವ್ ಆಫ್ ಮೂವೀಸ್. ಮೂವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಿಲ್ದೇ ಇರೋರ್ನ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿರ್ತಾರೆ. ಸೊ ಅವ್ರಿಗೆ ಇದು ಜನಕ್ಕೆ ತಲುಪಬಹುದಾ ಇಲ್ವಾ ಅನ್ನೋದನ್ನ ದೃಷ್ಟಿ ಇಟ್ಕೊಂಡೇ ಸಿನಿಮಾನ ಸೆನ್ಸಾರ್ ಮಾಡೋದು. ಓಕೆ ಪೂರ್ಣಿಮಾ ಮ್ಯಾಮ್, ಕನ್ವಿನ್ಸ್ ಆಗ್ತಿದ್ದೀರಿ ಅಂತ ಅನ್ಕೊಳ್ತೀನಿ. ಶ್ರೀಕಾಂತ್ ಸರ್ ಹೇಳ್ತಾ ಇದ್ರೆ ಮಕ್ಕಳ ಜೊತೆ ಹೋಗಿ ಖಂಡಿತ ಸಿನಿಮಾ ನೋಡಬಹುದು, ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೆ ಅಂತ. ಮೇಡಮ್, ಹಾಗಾದ್ರೆ ಫಿಲಮ್ ನೋಡಿನೇ ಮಕ್ಕಳನ್ನ ನಾವು ಕಲಿಸ್ಬೇಕಾ? ಈ ರೀತಿ ಒಂದು ಸಂದೇಶಗಳನ್ನ ಇಟ್ಕೊಂಡು ಸಮಾಜದ ಬೆಳವಣಿಗೆಗಳಾಗುತ್ತಲ್ಲ ಅದನ್ನ ಇಟ್ಕೊಂಡು ಒಂದ್ ನಿಮಿಷ ಅವ್ರು ಹೇಳಿದಕ್ಕೆ ನಾನು ಹೇಳ್ತೀನಿ. ತಂದೆ ತಾಯಿ ಆದವರು ಫಿಲಮ್ ತೋರಿಸಿ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಾ? ಹಾಗಾದ್ರೆ ಇದು ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಪ್ಲೀಸ್ ಡೋಂಟ್ ಮೈಂಡ್, ಡ್ರಿಂಕ್ಸ್ ಬಾಟಲ್ ಇಟ್ಕೊಳ್ಳಿ, ಸಿಗರೇಟ್ ಇಟ್ಕೊಳ್ಳಿ, ನೋಡು ಇದು ಸಿಗರೇಟು, ಇದು ಸೇದಿದ್ರೆ ಜೀವನ ಹಾಳಾಗತ್ತೆ, ಬಟ್ ನೀನ್ ಬೇಕಾ ನೀನ್ ಟ್ರೈ ಮಾಡು ಅನ್ನೋ ತರ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಕ್ವಶನ್ ಮಾಡಿದ್ ನೀವೇ. ಈಗ ಸಿನಿಮಾ ನೋಡಿ ಮಕ್ಕಳು ಇದರಿಂದ ಪ್ರೇರೇಪಣೆಗೊಂಡು ಈ ತರದ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್? ನಿಮ್ದಕ್ಕೆ ಉತ್ತರ, ಈಗ ಸಿನಿಮಾ ನೋಡಿದ್ಮೇಲೆ ಮನ್ಸು ಚೇಂಜ್ ಆಗುತ್ತೆ, ಅಂದ್ರೆ ಒಳ್ಳೆ ರೀತಿನೂ ಆಗುತ್ತೆ ಅನ್ನೋದನ್ನ ನಾವ್ ಹೇಳಕ್ ಕೊಟ್ಟಿದೀವಿ. ಈಗ ಸಿನಿಮಾ ನೋಡಿ ಹಾಳಾಗ್ತಾರೆ ಅಂತ ನೀವ್ ಹೇಳ್ತಿದ್ದೀರಲ್ವಾ, ಅದೇ ಮಕ್ಕಳು ನಮ್ ಸಿನಿಮಾ ಹಾಳಾಗ್ತಾರೆ ಅಂತಂದ್ರೆ ಎಷ್ಟೋ ಮಕ್ಕಳು ಒಳ್ಳೇದನ್ನು ಕಲಿತಾರೆ, ಅದರಿಂದ ಎಷ್ಟೋ ಮಕ್ಕಳು ಕೆಟ್ಟದನ್ನು ಕಲಿತಾರೆ.
ನಾವೆರಡನ್ನೂ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. Correct, ಅದನ್ನೇ ನಾನು ಅದನ್ನ ಹೇಳ್ತಿರೋದು. ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಅದೇ, ಎರಡನ್ನೂ judge ಮಾಡಕ್ಕಾಗಲ್ಲ ನಾವು. ಅವ್ರು ಹೇಳ್ತಾ ಇದ್ದಾರೆ ಫಿಲಮ್ ತೋರಿಸಾಗ ನಾನು 10 ವರ್ಷದ ಮಗು ಬಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ನಾವು ಎತ್ತು ತಂದೆ ತಾಯಿಯಾದವರು ಬುದ್ಧಿ ಕಲಿಸ್ಬೇಕು ಅನ್ನೋದು ಇರದೆ, ಅದು ಸತ್ಯ. ಹಾಗಾದ್ರೆ ಫಿಲಮ್ ತೋರಿಸಿನೇ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕಾ? ಅಲ್ಲ, ನೀವು ಫಿಲಂ ನೋಡಿ ಹಾಳಾಗ್ತಾರೆ ಅಂದ್ರಲ್ಲ, ಆ ಮಕ್ಕಳು ಚೇಂಜ್ ಆಗ್ತಾರೆ ಅಂತ ಹೆಂಗಾಗಿದೆ ಅಂದ್ರೆ ಹಿಂಗೂ ಮಾಡ್ಬೋದು, ಆದ್ರೆ ನೀನ್ ಹಿಂಗ್ ಮಾಡಬೇಡ. ಶ್ರೀಕಾಂತ್ ಸರ್, Correct ಅಲ್ವಾ ಥ್ಯಾಂಕ್ ಯು madam? ಸೊ ಮಚ್ ಅಲ್ಲ. ಮಾತನಾಡಿದಕ್ಕಾಗಿ. ಬಟ್ ಪೂರ್ಣಿಮಾ ಮೇಡಮ್ ಒಂದಂತೂ ಬಹಳ ಸ್ಪಷ್ಟ ಅವ್ರು ಹೇಳಿದ್ರಲ್ಲಿ, ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆಯಲ್ಲ ಅದನ್ನ ಇಟ್ಕೊಂಡು ಸರಿ ದಾರಿಗೆ ತೆಗೆದುಕೊಂಡು ಹೋಗೋದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ, ಆಸ್ ಅ ಪೇರೆಂಟ್ಸ್ ಆಗಿ ಕೂಡ ಇರುತ್ತೆ. ಆ ಪ್ರಯತ್ನ ಸಿನಿಮಾದಲ್ಲಿ ನಾವು ಮಾಡಿ ತೋರಿಸಿದ್ದೀವಿ, ಒಳ್ಳೆ ಸಂದೇಶವನ್ನ ಸಿನಿಮಾ ಮೂಲಕ ಕೊಟ್ಟಿದ್ದೀವಿ ಅಂತ. ಸೊ ಈಗ ಫೈನಲಿ ನನ್ನ ಪ್ರಶ್ನೆ ಏನಂತ ಅಂದ್ರೆ, ಒಂದ್ಸಲ ಸಿನಿಮಾ ನೋಡಿ ಡಿಸೈಡ್ ಮಾಡ್ತೀರಾ ದೂರ ಕೊಡ್ಬೇಕಾದ್ ದೂರ ಕೊಡಬಾರ್ದಾ, ಇದ್ರಲ್ಲಿ ಏನ್ ಮೆಸೇಜ್ ಇದೆ ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂದ್ರೆ ಸಿನಿಮಾ ಪೂರ್ತಿಯಾಗಿ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಪ್ಕೊಳ್ತೀರಾ, ಸಿನಿಮಾ ನೋಡೋದಕ್ಕೆ ರೆಡಿ ಇದ್ದೀರಾ? ಇಲ್ಲ, ಖಂಡಿತವಾಗ್ಲೂ ಫಿಲಮ್ ನೋಡ್ತೀವಿ. ಯಾಕೆಂದ್ರೆ ಅದ್ರಲ್ಲಿ ಏನಾದ್ರೂ ನಮಗೆ ಬೈ ಚಾನ್ಸ್ ಏನಾದ್ರೂ ಇದು ನಮ್ಮ ಸಂಸ್ಕೃತಿಗೆ ಆಗ್ಲಿ ಇಲ್ಲ ನಮ್ಮ ಒಂದು ಆಚರಣೆ ವಿಚಾರಣೆಗಳಿಗಾಗಿ ಅದು ಅಡ್ಡಿ ಬರ್ತಾ ಇದೆ ಅಂತ ಏನಾದ್ರು ಅನ್ನಿಸಿದ್ರೆ ಖಂಡಿತವಾಗ್ಲೂ ನಾವು ಲೆಟರ್ ಮಹಿಳಾ ಆಯೋಗಕ್ಕೆ ಲೆಟರ್ ಕೊಟ್ಟೇ ಕೊಡ್ತೀವಿ. ಈವನ್ ಅದು ಅಲ್ಲದೆ ಈವನ್ ಸೆನ್ಸಾರ್ ಬೋರ್ಡ್ಗಾಗ್ಲಿ ಇಲ್ಲ ಅಂದ್ರೆ ಅಕಾಡೆಮಿಗೂ ನಾವು ಲೆಟರ್ ಕೊಡ್ತೀವಿ. ಯಾಕೆಂದ್ರೆ ಕೆಲವೊಂದು ಸೀನ್ಗಳು ಬೈ ಚಾನ್ಸ್ ಸರಿಗಿಲ್ಲ ಅಂತ ಅನ್ನಿಸಿದಾಗ ಅದು ಡೈರೆಕ್ಟರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡ್ತೀರಾ? ಖಂಡಿತವಾಗ್ಲೂ. ಮ್ಯಾಮ್, ಶಾರದಾ ಮ್ಯಾಮ್, ಸಿನಿಮಾ ನೋಡಕ್ ರೆಡಿ ಆಗಿದ್ದೀರಿ? ಸಿನಿಮಾ ತೋರ್ಸಕ್ ನಮ್ಮ ನಿರ್ದೇಶಕರು ರೆಡಿ ಆಗಿದ್ದಾರೆ, ಸಿನಿಮಾ ನೋಡಕ್ ನೀವು ರೆಡಿ ಆಗಿದ್ದೀರಿ? ನನಗೆಲ್ಲೋ ಒಂದು ಕಡೆ ಮ್ಯಾಮ್, ಒಂದ್ಸಾರಿ ಸಿನಿಮಾ ನೋಡಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನೀವು ದೂರ ಕೊಡಲ್ಲ ಅಂತ ಪ್ರತಾಪ್ ಸರ್ ಹೇಳ್ತಿದ್ದಾರೆ. ಖಂಡಿತ ಎಲ್ಲ ರೆಡಿ ಮಾಡಿದೀವಿ ದೂರ ಕೊಡ್ಬೇಕು ಅಂತ. ಯಾಕೆ ಅಂತಂದ್ರೆ ಅಲ್ಲಿ ನೋಡ್ತಾ ಇರೋ ಟ್ರೀಸರ್ ಅಲ್ಲೇ ಗೊತ್ತಾಗ್ತಾ ಇದೆ ಎಂತ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ? ಸೊ ಒಟ್ನಲ್ಲಿ ಸಿನಿಮಾ ನಮ್ಮ ಸಂಸ್ಕೃತಿ ಪ್ರಕಾರ ನಮ್ಮ ಒಂದು ಅಲ್ಲ ಈಗ ವಿರುದ್ಧವಾಗಿ ಇದೇ ಸಿನಿಮಾ ನೋಡಿದ್ಮೇಲೆ ನೀವು ಮನಸ್ಫೂರ್ತಿಯಾಗಿ ಬಂದು ಹೇಳ್ತೀರಾ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ಓಕೆ, ಎನಿವೇ ಸಿನಿಮಾ ತೋರಿಸೋ ಜವಾಬ್ದಾರಿ ಡೈರೆಕ್ಟರ್ ಮೇಲೆ ಇದೆ, ಪ್ರತಾಪ್ ಸರ್ ನಿಮ್ಮ ಮೇಲೆ ಇದೆ, ಎಲ್ಲರಿಗೂ ಸಿನಿಮಾ ತೋರಿಸ್ಬೇಕು ನೀವು. ಖಂಡಿತವಾಗ್ಲೂ ನಾನು ಎಲ್ಲ ಮಹಿಳಾ ಆಯೋಗದವರೆಗೂ ಯಾಕೆಂದ್ರೆ ಇವತ್ತವರೆಗೂ ನಾನು ಆ ಮೂವಿ ಬಗ್ಗೆ ನಾನು ನೆಗೆಟಿವ್ ಕಮೆಂಟ್ ನಾನು ನೋಡ್ತಾ ಇದ್ದೀನಿ. ಬೈ ಚಾನ್ಸ್ ಮೂವಿ ನೋಡಿದ ಮೇಲೆ ನಿಜವಾಗ್ಲೂ ಅದ್ರಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಅಂದಾಗ ನಿಮ್ಮ ಪರವಾಗಿ ನಾನೇ ಪ್ರಚಾರ ಮಾಡ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಪ್ರತಾಪ್ ಸರ್ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ಸಿನಿಮಾ ತಂಡ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿತ್ತು. ಮಹಿಳಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಸಿದ್ಧರಾಗಿರುವಂಥ ಮಹಿಳಾ ಸಂಘಟನೆಯವರು ಇದ್ರು. ಅವರ ಥಾಟ್ಸ್ ಒಂದಷ್ಟು ಸೀನ್ಗಳು ಯಾಕೋ ಸರಿಯಾಗಿಲ್ಲ, ಸಮಾಜಕ್ಕೆ ಮಾರಕ ಅಂತ ಅನಿಸ್ತಾ ಇದೆ, ಆ ಸೀನ್ಗಳು ಕಟ್ ಆಗಬೇಕು ಅನ್ನುವಂಥ ವಾದ ಇತ್ತು. ಬಟ್ ಚಿತ್ರತಂಡದ ವಾದ ಏನು ಗೊತ್ತಾ, ಕಂಪ್ಲೀಟ್ ಆಗಿ ಸಿನಿಮಾ ನೋಡಿ ನಿಮಗಿರುವಂಥ ಸಂದೇಶಗಳು ಸಿನಿಮಾ ಕೊನೆಯಲ್ಲಿ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಹಾಗಾಗಿ ಯಾರಾದರೂ ಸಿನಿಮಾ ನೋಡಿಲ್ಲ ಅಂದರೆ ಜಸ್ಟ್ ಟೀಸರ್ ಮತ್ತು ಟ್ರೈಲರ್ ಮೂಲಕ ಸಿನಿಮಾ ಜಡ್ಜ್ ಮಾಡ್ತಾ ಇದ್ರೆ ಖಂಡಿತ ಹಂಗೆ ಮಾಡಬೇಡಿ. ಥಿಯೇಟರ್ಗೆ ಹೋಗಿ ಒಂದ್ಸಾರಿ ಸಿನಿಮಾ ನೋಡಿ, ಆ ನಂತರ ಏನು ಸಂದೇಶ ಇದೆ ಅನ್ನೋದನ್ನ ಡಿಸೈಡ್ ಮಾಡಿ ಅಂತ